ದುರ್ಬಲತೆಗಳು ಏನು ಅಂತ ನೋಡಿದಾಗ ನೋಡಿ ಏನೆಲ್ಲ ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅನ್ನೋಂಥದ್ದು ನೋಡಿ. ಬೇಗ ಈಗ ಸಾಮಾನ್ಯವಾಗಿ ಕೋಪ ಬರೋದು ತುಂಬ ಸಡನ್ನಾಗಿ ಬಂದ್ಬಿಡುತ್ತೆ ಅಂತ ಹೇಳುತ್ತೆ ನಿಮ್ಮ ಜಾತಕ, ನಿಮ್ಮ ಒಂದು ರಾಶಿ ಸ್ವಭಾವದಲ್ಲಿ ಏನಾಗುತ್ತೆ, ನೀವು ಸ್ವಲ್ಪ ಬೇಗ ಯಾಕೆಂದರೆ ಸಡನ್ನಾಗಿ ರಿಯಾಕ್ಷನ್ ಮಾಡಿಬಿಡ್ತೀರ. ಯಾಕೆಂದರೆ ಈಗ ಕೋಪದವರ ಹಿಂದೆ ಅದು ತುಂಬ ಒಳ್ಳೆ ಸೂಕ್ಷ್ಮವಾಗಿರುವಂತಹ ಒಂದು ಮನಸ್ಥಿತಿ ಇರುವಂಥದ್ದು ಅನ್ನೋದು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾಕಂದರೆ ಏನೋ 1 ನಿಮಿಷ 2 ನಿಮಿಷ ಮಾತ್ರ ಅವರಲ್ಲಿ ಕೋಪ ಇರುತ್ತೆ, ಅದು ತುಂಬ ಬೇಗ ಬರುವಂಥದ್ದು. ಇನ್ನು ಕೆಲವರು ಇರ್ತಾರೆ ಅದು ದೀರ್ಘಕಾಲದ ಕೋಪ, ಮಾತಾಡ್ಸಲ್ಲ, ವರ್ಷಾನುಗಟ್ಟಲೆ ಮಾತಾಡ್ಸಲ್ಲ, ಅವ್ರ ಸ್ವಭಾವ ಬೇರೆ. ಆದರೆ ಮೇಷರಾಶಿಯವ್ರಿಗೆ ಆ ರೀತಿ ಇರೋದಿಲ್ಲ, ಅವರು ಸಡನ್ನಾಗಿ ಕೋಪ ಮಾಡ್ಕೊಳ್ತಾರೆ ಅಷ್ಟೇ ಬೇಗನೆ, ಮತ್ತು ಅದು ಅವರು ಬೇರೆ ಥರ ಚೇಂಜ್ ಆಗುವಂಥದ್ದು ಕೂಡ ಇರುತ್ತೆ. ಯಾಕೆಂದರೆ ಅವ್ರ ಸ್ವಭಾವನೆ ಆ ರೀತಿ ಇರುತ್ತೆ. ಇದನ್ನು ಯಾರೆಲ್ಲ ಮೇಷರಾಶಿಯವ್ರ ಜೊತೆ ಒಡನಾಟದಲ್ಲಿ ಇರ್ತೀರ, ಒಂದು ದಾಂಪತ್ಯದಲ್ಲಿ ಒಂದು ಗಂಡು ಆಗ್ಬೋದು, ಹೆಣ್ಣು ಆಗ್ಬೋದು, ಕುಟುಂಬದವರಾಗ್ಬೋದು, ಅವರ ಸ್ವಭಾವವನ್ನು ತಿಳ್ಕೊಂಡಾಗ ಏನಾಗುತ್ತೆ, ನಿಮ್ಮ ದಾಂಪತ್ಯ ಸುಖ ಹೆಚ್ಚಾಗುವಂಥದ್ದಾಗುತ್ತೆ. ನೋಡಿ, ನನ್ನ ಗಂಡ ತುಂಬ ಕೋಪ ಮಾಡ್ಕೊಳ್ತಾನಪ್ಪ, ಮಾತಿಗೂ ಕೋಪ ಮಾಡ್ಕೊಳ್ತಾರೆ, ನನ್ನ ಹೆಂಡತಿ ಏನಂದ್ರೂ ಕೇಳಿಸೋದಿಲ್ಲ, ತುಂಬ ಕೋಪ ಮಾಡ್ಕೊಳ್ತಾರೆ ಅಂತ ಇದ್ದರೆ ನೋಡ್ಕೊಳ್ಬೇಕು. ಅವ್ರದ್ದು ಏನಾದರೂ ಮೇಷರಾಶಿ ಆಗಿದ್ದರೆ ನೀವೇ ತಿಳ್ಕೊಂಡ್ಬಿಡ್ಬೇಕು, ಅವ್ರದ್ದೊಂದು ಗುಣ ಸ್ವಭಾವನೆ ಆ ರೀತಿ ಇರುತ್ತೆ. ಯಾಕಂದರೆ ತುಂಬ ಬೇಗನೂ ಕೂಡ ಅವರು ಕಂಟ್ರೋಲಿಗೆ ಬರ್ತಾರೆ. ಹಾಗಾಗಿ ಇದೊಂದು ತಿಳ್ಕೊಳ್ಬೇಕಾಗುತ್ತೆ. ಮತ್ತು ಏನು ಹೇಳೋದು ಒಂದಿವ್ರಿಗೆ ತಾಳ್ಮೆ ಕಡಿಮೆನೆ, ಸುಮ್ಮನೆ ಸಡನ್ನಾಗಿ ಮಾತಾಡ್ಬಿಡ್ತಾರೆ ಯಾವುದೋ ಒಂದು ವಿಚಾರ, ಆಮೇಲೆ ತುಂಬ ಯೋಚನೆ ಮಾಡುವಂಥದ್ದು, ತಾಳ್ಮೆ ಕಡಿಮೆ ಅಂತಲೂ ಕೂಡ ನಾವು ಈ ಮೇಷರಾಶಿಯವ್ರಿಗೆ ಹೇಳ್ತಾ ಇರ್ತೀವಿ. ಇನ್ನು ಆಲೋಚನೆ ಮಾಡದೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು, ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ, ತುಂಬ ಬೇಗನೆ ಯಾವುದೋ ಒಂದು ನಿರ್ಧಾರ ಏನೋ ಅಂದ್ಕೊಂಡಿರ್ತಾವೆ ಈ ಕೆಲಸ ಆಗಿಬಿಡ್ಬೇಕು ಇವಾಗ ಅದು, ಯಾಕೆಂದರೆ ಆ ಕೆಲಸದ ಬಗ್ಗೆ ಆಲೋಚನೆ ತುಂಬ ಕಡಿಮೆ ಇರುತ್ತೆ ಇವರಲ್ಲಿ ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ನೀವು ಏನು ಮಾಡ್ಕೊಳ್ಬೇಕು, ಹೌದು ನಿಮಗೆ ಗುಣ ಸ್ವಭಾವದಲ್ಲಿ ಆ ರೀತಿ ಇರೋದ್ರಿಂದ ನೀವೇನು ಕಂಟ್ರೋಲಿಂಗ್ ಪವರ್ ನಿಮ್ಮಲ್ಲಿ ಇರಬೇಕು, ನೀವು ಇದನ್ನು ಹೆಚ್ಚು ಮಾಡ್ಕೊಳ್ಬೇಕು. ಹೌದು ಗುರುಗಳು ಹೇಳ್ತಾ ಇದ್ದಾರೆ ನಮಗೆ ತಾಳ್ಮೆ ಇಲ್ಲ, ಕೋಪ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ನೀವು ಅದನ್ನು ಕಂಟ್ರೋಲ್ ಮಾಡಿಕೊಂಡಾಗ, ತಾಳ್ಮೆಯಿಂದ ಆಲೋಚನೆ ಮಾಡಿದಾಗ, ಈಗ ಎಲ್ಲೋ ಉದ್ಯೋಗ ಬದಲಾವಣೆ ಮಾಡ್ಕೊಳ್ಬೇಕು, ಯಾವ ರೀತಿ ಮಾಡಬೇಕು, ಅದು ಮುಂದೆ ಏನೇ ಇರುತ್ತೆ, ಇದನ್ನು ನೀವು ನಿಮ್ಮಲ್ಲಿ ರೂಢಿ ಮಾಡಿಕೊಂಡ್ರೆ ಏನಾಗುತ್ತೆ, ಅದು ಅನುಕೂಲ ಆಗುತ್ತೆ. ಅದಕ್ಕೋಸ್ಕರನೇ ಜ್ಯೋತಿಷ ನೋಡುವಂಥದ್ದು, ಅದಕ್ಕೋಸ್ಕರನೇ ನಿಮ್ಮ ರಾಶಿ ಯಾವುದು, ನಕ್ಷತ್ರ ಅದು ತಿಳ್ಕೊಳ್ಬೇಕು ಅನ್ನುವಂಥದ್ದು. ನಿಮ್ಮ ಸ್ವಭಾವ ಇದೇ ರೀತಿ ಇರಬೇಕು ಅಂತ ಏನಿಲ್ವಲ್ಲ, ಹೌದು ಕೋಪ ಇದೆ ಅಥವಾ ಏನೋ ಒಂದು ತೊಂದರೆ ಇದೆ ಅಂತಾದಾಗ ಅದಕ್ಕೆ ಬೇಕಾಗಿರುವಂಥ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಏನಾಗುತ್ತೆ, ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಪಡ್ಕೊಳ್ಬೇಕು. ಮತ್ತು ಏನಾಗುತ್ತೆ, ಕೆಲವೊಂದು ಈ ಸ್ಪರ್ಧಾತ್ಮಕ ಮನೋಭಾವದಿಂದ ಏನಾಗುತ್ತೆ, ನಮ್ಮ ಸಂಬಂಧಗಳಲ್ಲಿ ಬ್ರೇಕು, ಅಂದರೆ ಸಂಬಂಧಗಳನ್ನ ನಾವು ದೂರ ಮಾಡ್ಕೊಂಡ್ಬಿಡ್ತೀವಿ. ನಮ್ಮ ಜೊತೆಯಲ್ಲಿರೋರ ಜೊತೆಗೇ ನಾವು ಏನೋ ಒಂದು ಸ್ಪರ್ಧಾತ್ಮಕ ಚಟುವಟಿಕೆಗಳಲ್ಲಿ ನಾನೇ ಮೇಲು ನಾನೇ ಕೀಳು ಅಥವಾ ಏನೋ ನಾನು ಇದನ್ನು ಮಾಡಿಬಿಡ್ತೀನಿ ಅಥವಾ ಏನೋ ಒಂದು ಸಮಸ್ಯೆಗಳನ್ನ ನಿಮಗೆ ನೀವೇ ತಂದುಕೊಳ್ಳುವಂಥದ್ದೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಯಾರೆಲ್ಲ ಮೇಷರಾಶಿಯವರು ಇದ್ದೀರಾ ಸ್ವಲ್ಪ ಈ ಒಂದು ವಿಚಾರಗಳಲ್ಲಿ ಜಾಗೃತರಾಗಿರಿ. ಇನ್ನು ನೀವೇನಾದರೂ ಈ ಕೆಲಸ ಕಾರ್ಯದ ಬಗ್ಗೆ ನೋಡ್ತಾ ಇದ್ದರೆ, ಏನಾದರೂ ನಾಯಕತ್ವದ ಒಂದು ಕೆಲಸ ಕಾರ್ಯಗಳು, ನೀವೇ ಒಂದು ಹೆಡ್ ಆಗಿರುವಂಥದ್ದು ಅಥವಾ ಈ ಸೇನೆ ಮತ್ತು ಪೊಲೀಸಲ್ಲಿ, ಕ್ರೀಡೆಗಳಲ್ಲಿ ಕೂಡ ನಿಮಗೆ ತುಂಬ ಉತ್ಸಾಹಗಳಿರುತ್ತೆ, ಇದರಲ್ಲಿ ಕೂಡ ನೀವು ತುಂಬ ವಿಶೇಷವಾಗಿರುವಂತಹ ನಿಮಗೆ ಅನುಕೂಲಗಳು ಕೂಡ ಇವಾಗ ಮೇಷರಾಶಿಯವರ